ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ಹಾಗೂ ಕಬಾಬು. $120 kg ಬಿರಿಯಾನಿನೇ ಮಾಡ್ತಾರಂತೆ. ಜೊತೆಗೆ ಭಾನುವಾರ ಮಾತ್ರ ಸಿಗುತ್ತೆ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಚಂದೂಸ್ ಮಶ್ರೂಮ್ ದಮ್ ಬಿರಿಯಾನಿ ಅಂತ ತುಮಕೂರಲ್ಲಿ ಕುಂದೂರು ಅಂತ ಇದೆ, ಕುಂದೂರು ಕ್ರಾಸ್ ಹತ್ರ ಈ ಒಂದು ಹೋಟೆಲ್ ಇದೆ. ಬೆಳಿಗ್ಗೆನೆ ನಿಮಗೆ ಮಶ್ರೂಮ್ ಬಿರಿಯಾನಿ ಹಾಗೂ ಮಶ್ರೂಮ್ ಕಬಾಬ್ ಸಿಗುತ್ತೆ. ಬೆಳಿಗ್ಗೆ ಅಂದರೆ ಒಂದು 7 ಗಂಟೆಗೆ ಸಿಗುತ್ತೆ. ಬಟ್ ನಾನು ಪ್ರಿಪ್ರೇಷನ್ಸ್ಗೆ ಅಂದ್ಬಿಟ್ಟು 5 ಗಂಟೆಗೆ ಬಂದೆ. ಸ್ವಲ್ಪ ಅದು ಇದು ಶಾರ್ಟ್ಸ್ ಎಲ್ಲ ತೊಗೊಂಡು ಮತ್ತೆ ನಿಮ್ಮ ಹತ್ರ ಬಂದಿದ್ದೀನಿ. ಕಾಣಿಸ್ತಾ 5:24. ಸೊ ಬೆಳಿಗ್ಗೆನೆ ಬಂದಿದ್ದೀನಿ. ಅದ್ಭುತವಾಗಿರೋಂಥ ಬೆಳಿಗ್ಗೆನೆ ಬಿರಿಯಾನಿ ಸಿಗುತ್ತೆ, ಮಶ್ರೂಮ್ ಬಿರಿಯಾನಿ ಹಾಗೂ ಕಬಾಬು. ಬಿರಿಯಾನಿ ಅಂತ ಮಾಡಿದ್ರೆ ಅಪ್ರಾಕ್ಸಿಮೇಟ್ ಅಂದರೆ 120 kg ಬಿರಿಯಾನಿನೇ ಮಾಡ್ತಾರಂತೆ. ಜೊತೆಗೆ ಭಾನುವಾರ ಮಾತ್ರ ಸಿಗುತ್ತೆ. ಸೊ ಬೇರೆ ದಿನ ಎಲ್ಲ ಸಿಗಲ್ಲ, ಭಾನುವಾರ ಮಾತ್ರ ಸಿಗುತ್ತೆ. ಅದು ಬೆಳಿಗ್ಗೆ 7 ಗಂಟೆಯಿಂದ ಮತ್ತೆ ಬೆಳಿಗ್ಗೆ 10 ಗಂಟೆವರೆಗೂ, ಮತ್ತೆ ಇನ್ನು ಸಂಜೆನೂ ಅಷ್ಟೇ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ. ಸೊ ಇವೆರಡೇ ಟೈಮು ಮತ್ತು ಇವೆರಡೇ ಐಟಮು. ಸೊ ಎಕ್ಸ್ಟ್ರಾ ಏನೂ ಸಿಗಲ್ಲ, ಬೇರೆ ದಿನವೂ ಸಿಗಲ್ಲ. ಸೊ ನೀವು ಭಾನುವಾರ ಬಂದರೆ ಮಾತ್ರ ಈ ಜಾಗದಲ್ಲಿ ಮಶ್ರೂಮ್ ಬಿರಿಯಾನಿ ಹಾಗೂ ಮಶ್ರೂಮ್ ಕಬಾಬ್ ಸಿಗುತ್ತೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದ್ಭುತವಾಗಿರೋಂಥ ಮಶ್ರೂಮ್ ಬಿರಿಯಾನಿ ಹಾಗೂ ಕಬಾಬ್ ಕೊಡಿಸ್ತೀನಿ. ಬನ್ನಿ ಬೆಳಿಗ್ಗೆನೆ. ಒಳಗಡೆನೂ ಬರುತ್ತಾ? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಚಂದು ಅವರು. ಸರ್ ಹೋಟೆಲ್ ನೇಮ್ ಏನಿದೆ ಮತ್ತೆ ಏನೇನೆಲ್ಲ ಸಿಗುತ್ತೆ? ಚಂದೂಸ್ ಮಶ್ರೂಮ್ ಬಿರಿಯಾನಿ. ಸಂಡೇ ಮಾತ್ರ ಅವೈಲಬಲ್ ಅವು. ಯಾಕೆ ಅಂದರೆ ಡೈಲಿ ಸಿಕ್ಕಿದ್ರೆ ಅಷ್ಟು ಜನಗಳಿಗೆ ಮಜಾ ಇರಲ್ಲ. ನಾವು ಅದಕ್ಕೆ ಸಂಡೇ ಒಂದಿನ ಮಾತ್ರ ಮಾಡಿದ್ದೀವಿ. ಸಂಡೇ ಬೆಳಗ್ಗೆ 7ರಿಂದ 10, ಈವ್ನಿಂಗ್ ಇರುತ್ತೆ. ಸಂಜೆ ಸೇಮ್ ಟೈಮಿಂಗ್ಸ್ 7ರಿಂದ 10 ಗಂಟೆ. ಏನು ಸಿಗುತ್ತೆ ಸರ್? ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬು. ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಕಬಾಬ್ ಎರಡನೇ ಸರ್ ಸಿಗೋದು. ಓಕೆ. ಮತ್ತೆ ಸಂಡೇನೂ ಮಾತ್ರ? ಸಂಡೇ ಮಾತ್ರ. ಏನಕ್ಕೆ ಸರ್ ಹಂಗೆ ಸಂಡೇ ಮಾತ್ರ? ಅಂದ್ರೆ ಸಂಡೇ ಈ ಕಡೆ ಡೀಟೇಲ್ಸ್ಗೆ ರೆಗ್ಯುಲರ್ ಜನ ಸ್ವಲ್ಪ ಕಮ್ಮಿ ಬರೋದು, ಸಂಡೇ ಸ್ವಲ್ಪ ಜಾಸ್ತಿ ಬರ್ತಾ ಇರ್ತಾರೆ ಅಂದ್ಬಿಟ್ಟು ಅದೊಂದು ಮಾಡಿದ್ವಿ. ಮತ್ತೆ ಇನ್ನೊಂದು ಡೈಲಿ ಮಾಡಿದ್ರೆ ಅಷ್ಟು ಟ್ರೆಂಡ್ ಇರಲ್ಲ, ದಿನ ತಿಂದು ಬೇಜಾರಾಗಿರುತ್ತೆ. ಅದಕ್ಕೆ ಸಂಡೇ ಮಾತ್ರ ಸಿಹಂಗ್ ಮಾಡಿದೀವಿ. ಮತ್ತೆ ಇನ್ನು ಎಷ್ಟು ಕೆಜಿ ಬಳಸ್ತೀರಾ ಸರ್ ಮಶ್ರೂಮ್ ಎಲ್ಲ? ನಂದು ಟೋಟಲ್ ರೈಸು ಮಶ್ರೂಮು ಎಲ್ಲ ಸೇರಿ ಒಂದು 100-120 kg ಆಗುತ್ತೆ. 120 kg.
ಓಕೆ ಒನ್ ಡೇಗೆ ಒನ್ ಟೈಮ್ ಮಾಡೋದಷ್ಟೇ ನಾನು. ಈಗ ಒನ್ ಟೈಮ್ ಮಾಡಿದ್ರೆ ಮತ್ತೆ ನಾನು ಮಾಡಲ್ಲ. ಓಕೆ ಅದು ಖಾಲಿ ಆದ್ಮೇಲೆ ಮುಗೀತಷ್ಟೇ ಕ್ಲೋಸು. ಓ ಅದು ಖಾಲಿ ಆಯ್ತು ಅಂದ್ರೆ ಖಾಲಿ ಆಯ್ತು ಖಾಲಿನ. ಅಂತ. ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಏನಿರಲ್ಲ. ಓಕೆ ಎಷ್ಟು ವರ್ಷ ಆಯ್ತು ಸರ್ ಶುರು ನಾ ಇದು 3 ವರ್ಷ ಆಯ್ತು ಸರ್. ತುಮಕೂರು ನಾನೇ ಫಸ್ಟ್ ಮಾಡಿದ್ದು ಮಶ್ರೂಮ್ ಬಿರಿಯಾನಿ. ಬೆಂಗಳೂರು ಟ್ರೆಂಡ್ ಇತ್ತು, ಅದನ್ನೇ ಫಾಲೋ ಮಾಡ್ಕೊಂಡು ನಾನು ತುಮಕೂರಲ್ಲಿ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ಗಳದ್ವು, ಆಮೇಲೆ 1 ಮಂತ್ ಆದ್ಮೇಲೆ ಪಿಕಪ್ ಆಯ್ತು. ಓಕೆ ಸೂಪರ್ ಸರ್. ಟೈಮಿಂಗ್ಸ್ ಏನಿದೆ ಸರ್? ಟೈಮಿಂಗ್ಸು ಸಂಡೇ ಮಾರ್ನಿಂಗ್ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ, ಮತ್ತೆ ಸಂಜೆ ಸೇಮ್ ಟೈಮಿಂಗ್ಸು 7ರಿಂದ 10 ಗಂಟೆವರೆಗೂ. ಓಕೆ ಸೂಪರ್ ಸರ್. ಎರಡು ಟೈಮು ಸೇಮ್ ಐಟಮ್ ಸಿಗುತ್ತೆ, ಓಕೆ ಸೇಮ್ ಮೆನು. ಓಕೆ ಸೂಪರ್ ಸರ್. ಸರ್ ಹೋಟೆಲಿಗೆ ಬರಬೇಕು ಅಂದರೆ ಯಾವ ಊರು ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ತುಮಕೂರಿದು. ತುಮಕೂರಿಗೆ ಬಂದರೆ ದೇವರದುರ್ಗ DDLs ರೋಡ್ ಇದು. ಚಿಲ್ಮೆಗೆಲ್ಲ ಹಿಂಗೆ ಹೋಗ್ತಾರೆ. ಹನುಮಂತಪುರ ಬ್ರಿಡ್ಜು ಇಲ್ಲಿ ಮುಂದ್ಗಡೆ, ಅದಾದ ಕುಂದೂರು ಕ್ರಾಸು. ಕುಂದೂರು ಕ್ರಾಸಲ್ಲೇ ಲೆಫ್ಟಲ್ಲೇ ಇದೆ. ಓಕೆ ಫೈನ್ ಸರ್, ಥ್ಯಾಂಕ್ ಯು ಸರ್. ಸರ್ ಹಂಗೇರಿ ಸರ್. ಮೆತ್ಕಾಗ್ಬಿಡುತ್ತೆ, ಅದು ಮೆತ್ಕಾಗ್ಬಿಡುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೆ ಹಾಕಿದೆ, ನೀರು ಬಿಟ್ಕೊಂಡ್ಬಿಡುತ್ತೆ. ಹೌದು, ನಾನು ಬರೀ ಇನ್ಸ್ಟಾಗ್ರಾಮ್ ತೊಗೊಂಡೆ. ಬಿಸಿ ಬಿಸಿ ಮಶ್ರೂಮ್ ಬಿರಿಯಾನಿ ಹಾಗೂ ಕಬಾಬು ಇವೆರಡೇ ಐಟಮ್ ಇಲ್ಲಿ ಸಿಗೋಂಥದ್ದು. ಅದು ಬೆಳಿಗ್ಗೆ 7 ಗಂಟೆಗೆ ಸಿಗುತ್ತೆ. ತುಮಕೂರಲ್ಲಿ ಇಷ್ಟು ಬೆಳಿಗ್ಗೆನೇ ಮಶ್ರೂಮ್ ಬಿರಿಯಾನಿ ಕಬಾಬ್ ಸಿಗೋಂಥದ್ದು ಇದೊಂದೇ ಜಾಗ ಅನಿಸುತ್ತೆ. ಸೊ ಬಂದಿದ್ದೀವಿ, ತುಂಬ ಚೆನ್ನಾಗಿ ಮಾಡ್ತಾರೆ. ಅಂದರೆ ಮಶ್ರೂಮೇ ಒಂದು 70 kg, ರೈಸ್ ಒಂದು 30-40 kg ಆ ಥರ ಬಳಸ್ಕೊಂಡು ಒಟ್ಟು ಒಂದು 100 kgವರೆಗೂ ರೈಸ್ ಮಾಡ್ತಾರೆ. ತುಂಬ ಜನ ಕಾಯ್ತಾರೆ, 6:30ಗೆ ಬರ್ತಾರೆ. 6:30ಗೆಲ್ಲ ಜನ ಬಂದುಬಿಟ್ಟಿರ್ತಾರೆ. ಸೊ ಜನ ಬಂದು ಹೊರಗಡೆ ಕಾಯ್ಕೊಂಡಿದ್ದು ತಿಂದು ಹೋಗ್ತಾರೆ. ಸೊ ಟೇಸ್ಟ್ ಬಗ್ಗೆ ಮಾತಾಡೋಂಗೆ ಇರಲ್ಲ. ಸೊ ಜನ ಕಾಯ್ತಿದ್ದಾರೆ ಅಂದರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾನು ತೊಗೊಂಡಿರೋಂಥದ್ದು ಕಬಾಬು ಹಾಗೂ ಬಿರಿಯಾನಿ. ನನಗೆ ಬಲೆ ಇಷ್ಟ ಆಗಿದ್ದು ಈ ಅಡಿಕೆ ಪ್ಲೇಟು. ಸೊ ಯೂಸ್ ಆ್ಯಂಡ್ ಥ್ರೋ ಕೊಟ್ಬಿಡ್ತಾರೆ. ಮತ್ತು ಇನ್ನೊಂದು ಹಾಫ್ ರೈಸ್ ಅಷ್ಟೇ ಇದು ನಾನು ತೊಗೊಂಡಿರೋಂಥದ್ದು. ಫುಲ್ ರೈಸು ತಟ್ಟೆನೂ ಮೀರಿಕ್ಕಿಂತ ಇನ್ನೂ ಜಾಸ್ತಿ ಬಂದ್ಬಿಡುತ್ತೆ. ನಾವು ಫುಲ್ ರೈಸ್ ಇನ್ನೂ ಜಾಸ್ತಿ ಬರುತ್ತೆ, ತುಂಬ ಬರುತ್ತೆ, ತುಂಬ್ಕೊಂಬಿಟ್ಟಿರುತ್ತೆ ಪ್ಲೇಟ್ ತುಂಬ. ಹಾಫ್ ರೈಸೇ ಈ ರೇಂಜ್ಗೆ ಕ್ವಾಂಟಿಟಿ ಸಿಗುತ್ತೆ. ಹಾಫ್ ರೈಸೇ ಹೊಟ್ಟೆ ತುಂಬ ಹೋಗುತ್ತಲ್ಲ ಗುರುವೆ. ಸೊ ಫುಲ್ ರೈಸು ಹೆಂಗೆ ತುಂಬಿಸೋಣ? ಚಾನ್ಸೇ ಇಲ್ಲ. ಸೊ ಹಂಗಾಗಿ ನೋಡಿದ್ನಲ್ಲ ಫುಲ್ ರೈಸ್ ಹೆಂಗೆ ಕೊಡ್ತಾರೆ ಅಂತ. ಸೊ ಹಂಗಾಗಿನೇ ಜಸ್ಟ್ ಹಾಫ್ ರೈಸ್ ತೊಗೊಂಡಿದ್ದೀನಿ. ಮತ್ತು ಕಬಾಬು ಅಷ್ಟೇ. ಕಬಾಬು ಸಪ್ರೇಟಾಗಿ ಕೊಡ್ತಾರೆ, ನಾನು ಸೈಡಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. 2 ಪ್ಲೇಟ್ ಏನಕ್ಕೆ ಅಂದ್ಬಿಟ್ಟು ಸೈಡಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ. ಕಬಾಬು, ಮಶ್ರೂಮ್ ಕಬಾಬು. ಹಾಂ ಕರುಮ್ ಅನ್ನತ್ತೆ ಕೋಟಿಂಗು. ಮತ್ತು ಮಶ್ರೂಮು ಮೆತ್ತಗೆ ಸಿಗುತ್ತೆ. ಚಾಟ್ ಮಸಾಲ ಎಲ್ಲ ಹಾಕಿರ್ತಾರೆ. ಸೊ ಹಂಗಾಗಿ ಅದ್ರದ್ದು ಟೇಸ್ಟ್ ಎಲ್ಲ ನೀಟಾಗಿ ಸಿಗುತ್ತೆ. ಸೂಪರ್. ಪೆಪ್ಪರ್ ಎಲ್ಲ ಹಾಕಿರ್ತಾರಲ್ಲ, ಸಣ್ಣದಾಗೆಲ್ಲ ಒಂದು ಕಡೆ ಖಾರ ಕೂಡ ಸಿಗುತ್ತೆ. ಇನ್ನು ಬಿರಿಯಾನಿ ಹಸಿರು ಮಸಾಲ ಟಚ್ ಕೊಟ್ಟವ್ರೆ. ಸೊ ಪುದೀನ ಕೊತ್ತಂಬರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಬಳಸಿರ್ತಾರೆ. ಸೊ ಹಾಗಾಗಿ ಮಶ್ರೂಮು ಅಷ್ಟೇ 3 ಪೀಸು 2 ಪೀಸು ಈ ಥರ ಪೀಸ್ ಮಾಡಿಬಿಟ್ಟಿರ್ತಾರೆ. ಜಾಸ್ತಿನೂ ಸಿಗುತ್ತೆ. ಮಶ್ರೂಮು ಕೂಡ ನಿಮಗೆ ರೈಸಲ್ಲಿ ಜಾಸ್ತಿ ಸಿಗುತ್ತೆ. ಕಮ್ಮಿ ಹಾಕ್ತಾರೆ. ಇವಾಗ ಕಮ್ಮಿ ಹಾಕ್ಬಿಟ್ಟು ಕೂಡ ರೈಸ್ನ ಜಾಸ್ತಿ ಹಾಕಿ ಮಾಡ್ಬೋದು. ಬಟ್ ಇವರು ಮಶ್ರೂಮ್ನೇ ಸ್ವಲ್ಪ ಜಾಸ್ತಿ ಹಾಕ್ತಾರೆ. 70 kg 80 kgವರೆಗೂ ಮಶ್ರೂಮ್ನೇ ಬಳಸ್ತಾರೆ ಇವರು. ರೈಸ್ಗಿಂತ ಜಾಸ್ತಿ ಮಶ್ರೂಮೇ ಹಾಕ್ತಾರೆ. ಹಾಗಾಗಿ ಜನ ಕಾಯ್ತಾರೆ, ಕಾದಿದ್ದು ತಿಂದು ಹೋಗ್ತಾರೆ. ಸೊ ಹಾಗಾಗಿ ತೊಗೊಂಬಿಡೋಣ ರೈಸು. ಬಿಸಿ ಬಿಸಿ ರೈಸ್.
ತಿಂದೆ ಪರ್ಫೆಕ್ಟ್, ಚೆನ್ನಾಗಿದೆ. ಮಶ್ರೂಮು ಮೆತ್ತಗೆ ಸಿಗುತ್ತೆ. ರೈಸು ಚೆನ್ನಾಗಿ ಬಂದೈತೆ. ರೈಸ್ ಕ್ವಾಲಿಟಿನೂ ಸೂಪರ್ ಇದೆ. ತುಪ್ಪ ಬೇರೆ ಹಾಕಿರ್ತಾರೆ, ತುಪ್ಪ ಟೇಸ್ಟು ನೀಟಾಗಿ ಗೊತ್ತಾಗುತ್ತೆ. ನಂದಿನಿ ತುಪ್ಪನೇ ಬಳಸ್ತಾರೆ. ಮತ್ತು ಹಸಿಮೆಣಸಿನ್ಕಾಯಿ ಖಾರ ಲೈಟಾಗಿ ಚುರ್ರನಂತೆ, ಅಂದರೆ ಅತಿ ಹೆಚ್ಚಿನ ಖಾರನೂ ಏನಿಲ್ಲ. ಸೊ ಬೆಳಗ್ಗೆನೇ ಸ್ವಲ್ಪ ಖಾರ ಜಾಸ್ತಿ ಆಯಿತು ಅಂದರೆ ಹಿಂಸೆ ಅನಿಸುತ್ತೆ. ಪರ್ಫೆಕ್ಟ್ ಖಾರ ಇದೆ, ಪರ್ಫೆಕ್ಟ್ ಮಸಾಲೆ ಅಂತಲೂ ಹೇಳ್ಬೋದು. ಕರೆಕ್ಟಾಗಿದೆ, ಜಾಸ್ತಿ ಮಸಾಲೆ ಅಂತಲೂ ಏನಿಲ್ಲ. ಚೆನ್ನಾಗೈತೆ. ಪಕ್ಕ ನಮ್ಮ ನಾಟಿ ಶೈಲಿ ಥರ ಅಡುಗೆ ಟೇಸ್ಟು ಚೆನ್ನಾಗೈತೆ. ಒಳ್ಳೆ ಬಿರಿಯಾನಿ ತಿಂದಂಗೆ ಆಗ್ಬಿಡುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗೈತೆ. ಕೂತ್ಕೊಂಡು ತಿನ್ನೋದಕ್ಕೂ ಜಾಗ ಇದೆ. ನನ್ನ ಹಿಂದೆಗಡೆ ನೋಡ್ಬೋದು. ಆರಾಮ್ಸೆ ಕೂತ್ಕೊಂಡು ಬೆಳಗ್ಗೆನೆ ಮಶ್ರೂಮ್ ಬಿರಿಯಾನಿನ ಟ್ರೈ ಮಾಡ್ಬೋದು. ಸೊ ಸೂಪರ್. ನಾನು ಹೊರಗಡೆ ಬಂದು ಟ್ರೈ ಮಾಡ್ತಾ ಇದ್ದೀನಿ. ನನಗಿದು ಭಲೇ ಇಷ್ಟ ಆಯಿತು ಅಂದ್ಬಿಟ್ಟು. ಸೊ ತುಮಕೂರು ಕುಂದೂರು ಕ್ರಾಸು ಬೆಳಗುಂಬ ರೋಡು. ಸೊ ನೀವು ಬಂದರೆ ಆರಾಮ್ಸೆ ಬೆಳಗ್ಗೆನೆ ಬಿರಿಯಾನಿ ಸಿಗುತ್ತೆ, ಅಥವಾ ಸಂಜೆ ಬಂದರೂ ಸಿಗುತ್ತೆ. ಬೆಳಗ್ಗೆ ಮಾತ್ರ ಬೆಳಗ್ಗೆ 7ರಿಂದ ಬೆಳಗ್ಗೆ 10 ಗಂಟೆವರೆಗೂ, ಮತ್ತು ಇನ್ನು ಸಂಜೆನೂ ಅಷ್ಟೇ ಬೆಳಗ್ಗೆ 7ರಿಂದ ಸಂಜೆ 10 ಗಂಟೆವರೆಗೂ ಅಷ್ಟೇ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ.